ಇದು ಸುಮಾರು 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಆಗಿದ್ರ ಬಗ್ಗೆ ವಿವರವಾಗಿ ತಮ್ಮ ಗಮನಕ್ಕೆ ತಂದಿದ್ದಾರೆ. ಇದ್ರ ಜೊತೆಗೆ ನೀಟು ಬರೀ ಮೆಡಿಕಲ್ ಮತ್ತು ಸಂಬಂಧಪಟ್ಟ ಅಡ್ಮಿಷನ್ ಮಾತ್ರ ಸಂಬಂಧಪಟ್ಟಿದ್ದು. ಆದರೆ ಇನ್ನೂ ಬೇರೆ ಇದೆ, ಇಂಜಿನಿಯರಿಂಗು ಉಳಿದಂಥ ಕೋರ್ಸ್ಗಳು, ಅದರಲ್ಲಿ ಹಗಲು ದರೋಡೆ ನಡೀತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಈವನ್ ಇದರಲ್ಲೂ ನಡೀತಾ ಇದೆ. ಒಂದು ಮುಖ್ಯವಾಗಿ ಏನಪ್ಪ ಅಂತಂದರೆ, ಪ್ರೈವೇಟ್ ಕಾಲೇಜುಗಳು ಅಂತ ಏನು ಮಾಡ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿರ್ಬೋದು, ಈ ದೇಶದಲ್ಲಿರ್ಬೋದು, ನೀವು ಅಬ್ಸರ್ವ್ ಮಾಡಿ, ಏನೂ ಇಲ್ಲದೆ ಅಂಥವರೆಲ್ಲ ಇವತ್ತು 100 ಕೋಟಿ 200 ಕೋಟಿ 500 ಕೋಟಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಅದೆಲ್ಲ ಯಾರ ಹಣ ಅಂದರೆ ಈ ಬಡ ಮಕ್ಕಳು ಕೂಲಿ ಮಾಡಿರೋರು, ಮನೆಗೆ ಮಾಡಿರೋರು ಕಟ್ಟಿರ್ತಕ್ಕಂಥವರು 80%, ಒಂದು 20% ಆರ್ಥಿಕವಾಗಿ ಸುಭಿಕ್ಷವಾಗಿದ್ದಂಥವ್ರು ಇರ್ಬೋದು. ಹಿಂದೆ CET ಅಂತ ಇದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಅದು ಮಹಿಳೆಯವ್ರ ಕಾಲದಲ್ಲಿ 15% NRI ಸ್ಟೂಡೆಂಟ್ಸ್ಗೆ ಅದು ಹೆಚ್ಚಿನ ಫೀಸ್ ಕೊಡೋದು, ಉಳಿದಿದ್ದು ಮೆರಿಟ್ ಮೇಲೆ ಮಾಡ್ತಕ್ಕಂಥದ್ದು ಅಂತ ಹೋಯಿತು. ಅದಕ್ಕೆ ವಿರುದ್ಧವಾಗಿ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅದರಲ್ಲಿ ಮುಖ್ಯವಾಗಿ ಜಾಲಪ್ನವರು, ಆ ಸುಪ್ರೀಂ ಕೋರ್ಟ್ ಹೋದಂಥವ್ರು ಅದರ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ಆ ಮೀಟಿಂಗ್ ಏನು ಮೀಟಿಂಗು ಅಂದರೆ, ಆಗ ನಾನು ವಕೀಲರ ಸಂಘದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ನಮ್ಮ ಉದಯ್ ಇವರಿಗೆಲ್ಲ ಗೊತ್ತು. ನಮ್ಮ ಅಧ್ಯಕ್ಷರು ಡಾಕ್ಟರ್ ವಿಠಲ್ ಅವರು ಅವ್ರ ಬದಲಾಗಿ ನನ್ನನ್ನು ಕಳಿಸ್ಕೊಟ್ಟಿದ್ರು. ಆ ಮೀಟಿಂಗ್ ನಡೆಯುವಾಗ ಇದ್ರ ವಿರುದ್ಧವಾಗಿ ಇದ್ರ ವಿರುದ್ಧವಾಗಿ ನಾನೇ ಅಲ್ಲೇ ಮಾತಾಡಿದ್ದೀನಿ. ಬಡವ್ರಿಗೂ ಅನ್ಯಾಯ ಆಗ್ದಂಗೆ ಸೀಟುಗಳು ಸಿಗುವಂಥ ವ್ಯವಸ್ಥೆ ಆಗಬೇಕು ಅಂತಂದರೆ, ಈಗಿರ್ತಕ್ಕಂಥ ಪರಿಸ್ಥಿತಿ ಭಾಳ ಅನ್ಯಾಯ ಆಗಿದೆ. ನೀಟಲ್ಲಿ ಸಿಗ್ತಕ್ಕಂಥದ್ದು ಬರೀ ಸರ್ಕಾರಿ ಕಾಲೇಜುಗಳು ಮತ್ತು ಕೆಲವು ಸರ್ಕಾರದ ಒಳಪಟ್ಟಿರ್ತವೆ ಇರೋದು, ಕೆಲವು ಬೆಳವಣಿಗೆ ಅಷ್ಟೇ. ಅದರಲ್ಲಿ ನಮ್ಮ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಒಂದು ಇನ್ನು ಸರ್ಕಾರದ ನೀತಿ ನಿಯಮಗಳ ಅಂಡರಲ್ಲೇ ಇದೆ. ಉಳಿದವರೆಲ್ಲ ಒಂದು ಕೋಟಿ ವಿದ್ಯೆ ಮಾಡ್ಕೊಂಡಿದ್ದಾರೆ. ಯಾವುದು? ಡೀಮ್ಡ್ ಯೂನಿವರ್ಸಿಟಿ ಅಂತ. ಆ ಡೀಮ್ಡ್ ಯೂನಿವರ್ಸಿಟಿ ಮೂಲಕ ಹಗಲು ದರೋಡೆ ಮಾಡ್ತಾ ಇರ್ತಕ್ಕಂಥದ್ದು ತಮಗೆ ಗೊತ್ತಿರ್ಬೋದೋ ಗೊತ್ತಿಲ್ಲೋ, ನಾನು ಹೇಳ್ತಾ ಇದ್ದೀನಿ. ಅವರೇ ಪರೀಕ್ಷೆ ನಡೆಸ್ತಾರೆ. ಅವರೇ ಪರೀಕ್ಷೆ ನಡೆಸ್ಕೊಂಡು ಅವ್ರಿಗೆ ಬೇಕಾದವ್ರವ್ರ ಮೂಲಕ ಅವ್ರನ್ನ ವೈಸ್ ಚಾನ್ಸಲರು ಮತ್ತೊಂದು ಅಂತ ನೇಮಿಸ್ಕೊಂಡು ಅಲ್ಲಿರ್ತಕ್ಕಂಥ ಲೆಕ್ಚರರ್ಸೇ ಅದನ್ನ ಎಕ್ಸಾಮಿನೇಷನ್ ನಡೆಸ್ತಕ್ಕಂಥವ್ರು. ಯಾರು ಅತ್ಯಧಿಕ ಹಣವನ್ನು ಕಟ್ತಾರೋ ಮೊದಲೇ ಅಂಥವ್ರನ್ನ ಪಾಸ್ ಮಾರ್ಕ್ಸ್ ಜಾಸ್ತಿ ಮೆರಿಟಲ್ಲಿ 1, 2, 3ನಲ್ಲಿ ಅವ್ರ ಕೋಟ ಎಷ್ಟು ಇರುತ್ತೋ ಅಷ್ಟು ಬರೋ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸತ್ಯ ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ ಬೇಕಾದ್ರೆ ತಿಳ್ಕೊಳ್ಳಿ. ಬೇರೆಯವರು ಮೆರಿಟ್ ಇದ್ದರೂ ಕೂಡ, ಚೆನ್ನಾಗಿ ಬರೆದಿರೋದ್ರೂ ಕೂಡ ಅವರು ಆ ಮೆರಿಟಲ್ಲಿ ಬರೋದಿಲ್ಲ. ಯಾಕಂದ್ರೆ ಇವರೇ ಮಾಡ್ತಕ್ಕಂಥ ಮಾಸ್ಟ್ರು ಯಾರು ದುಡ್ಡು ಕೊಟ್ಟು ಮೊದಲೇ ಫಿಕ್ಸ್ ಮಾಡಿರ್ತಕ್ಕಂಥವ್ರಿಗೆ ಸೀಟು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ಒಂದು ಕಡೆ. ಇನ್ನೊಂದು ಕಡೆ ಈ ಇಂಜಿನಿಯರಿಂಗು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಸೀಟ್ಸು ಅದೆಲ್ಲ ಬೇಡ ಇವಾಗ ಹೇಳಿ ಸರ್. ಅದು ಇದಕ್ಕೆ ಸಂಬಂಧಪಟ್ಟಿದ್ದೆ? ಇಲ್ಲ, ಇದಕ್ಕೇನು ಸಂಬಂಧ? ಇದಕ್ಕೆ ಸಂಬಂಧಪಟ್ಟಿದ್ದೆ ಅದು ನೀವು ಹೇಳಿದ್ರೆ ಅದು ಅದೆಲ್ಲ ಪ್ರೈವೇಟ್ ಕಾಲೇಜ್ನವರು ಅದೇ ನಮ್ಗೆ ಹಾಕಬೇಕು. ಈಗ ನೀಟ್ ಬಗ್ಗೆ ನಾವು ಮಾತಾಡೋದು, ನೀಟಿಗೆ ಸಂಬಂಧಪಟ್ಟಿದೆ. ಇದು ನೀಟಿಗೆ ಸಂಬಂಧಪಟ್ಟಿದೆ. ನೀಟು ಈ ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟು ಈಗಲೂ ಇಂಜಿನಿಯರಿಂಗು ಕೆಲವು ಕಾಲೇಜಿಗೂ ನಡೀತದೆ. ಅದರಲ್ಲಿ ಪ್ರತಿ ವರ್ಷವೂ ಫೀಸನ್ನು ಈಗ ಮನೆ ಬಾಡಿಗೆ 5 ವರ್ಷಕ್ಕೋ 3 ವರ್ಷಕ್ಕೋ ಒಂದು 5% ಹೆಚ್ಚಿದ್ರೆ ಪ್ರತಿ ವರ್ಷ ಇವತ್ತು 1 ಲಕ್ಷ ಇರ್ತಕ್ಕಂಥದ್ದು 1,25,000, 1.5 ಲಕ್ಷ ನೆಕ್ಸ್ಟ್ ಇಯರ್ ಮಾಡ್ತಾರೆ. ಈ ಅನಾಹುತಗಳೆಲ್ಲ ತಪ್ಪಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ನಡೆದಿರ್ತಕ್ಕಂಥದ್ರಲ್ಲೂ ಅನ್ಯಾಯ. ಈ ಸುಮಾರು ಕಾಲೇಜುಗಳು ನೀಟ್ ಅಂಡರ್ ಬರೋದೇ ಇಲ್ವಲ್ಲ. ಆ ಡೀಮ್ಡ್ ಯೂನಿವರ್ಸಿಟಿಗಳು ತೆಗೆದು ಎಲ್ಲವನ್ನು ಸರ್ಕಾರದ ಅಡಿಯಲ್ಲೇ ಬರೋ ರೀತಿಯಲ್ಲಿ ಮೆರಿಟ್ ವೈಸ್ ಇರಬೇಕು. ಅದು ಸ್ಟೇಟ್ ವೈಡ್ ಆಗಬೇಕು. ಸ್ಟೇಟ್ ವೈಡ್ ಆದಮೇಲೆ ಪ್ರತಿಯೊಂದು ಸೀಟನ್ನು ಮೆರಿಟ್ ಮೇಲೆ ಕೊಡಬೇಕು ಅನ್ನೋದು ನಮ್ಮ ಅನಿಸಿಕೆ. ಅದು ತಮ್ಮ ವಿಚಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಇದರಲ್ಲಿ ಏನು ಅಲ್ಲೋಲ್ ಕಲ್ಲೋಲ ಆಯಿತು ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ತಿಳಿಸ್ಬೇಕಾಗಿರೋದು ಇಷ್ಟೇ. ನಮ್ಮ ರಾಹುಲ್ ಗಾಂಧಿ ಈ ಪತ್ರಿಕಾಗೋಷ್ಠಿಯನ್ನು ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನೀಟಿನ ಬಗ್ಗೆ ನಿಮಗೆ ನಾನು ಒಂದು ಕೆಲವು ವಿಷಯಗಳು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮೇ 3, 26 ನಡೆದ ನೀಟ್ UG
2026 ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಹಿನ್ನೆಲೆಯಲ್ಲಿ NTA ಮೇ 12, 2026 ರದ್ದುಗೊಳಿಸಿತ್ತು ಮತ್ತು CBI ತನಿಖೆಗೆ ಆದೇಶಿಸಲಾಗಿದೆ. ಇದು ಇನ್ನೂ ಏನೂ CBI ತನಿಖೆಗೆ ಮಾಡಿದ್ದಾರೆ ಹೊರತು ಇನ್ನೂ ಏನೂ ಇದು ಕಾರ್ಯಗತವಾಗಿ ಆಗಿಲ್ಲ. ಇದ್ರ ಬಗ್ಗೆ ನಮ್ಮ ಶಿಕ್ಷಣ ಮಂತ್ರಿಗಳು ಏನು ಕರೆಕ್ಟಾಗಿ ಒಂದು ಶೋಷಣೆ ಪ್ರಕಾರ ಏನಾಗಿದೆ ಅಂತಲೂ ಅವರು ಪ್ರತಿಯೊಂದು ಬಿಡಿಸಿ ಹೇಳ್ತಾ ಇಲ್ಲ. ಈ ಕಾರಣಕ್ಕಾಗಿ ಈ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ KPCC ಮತ್ತು AICC ನಮ್ಮ ನಾಯಕರುಗಳು ಈ ಪತ್ರಿಕೆಗೋಷ್ಠಿ ಬಗ್ಗೆ ನೀವೆಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಹೇಳಬೇಕು ಅಂತೇಳಿ ಇದು ಮಾಡಿದ್ದಾರೆ. ಇದು ವರದಿಯ ಪ್ರಕಾರ ಕನಿಷ್ಠ 48 ಪರೀಕ್ಷೆಗಳಿಗೆ ಮರುಪರೀಕ್ಷೆ ನಡೆಸಲಾಗಿದೆ. 22 ಪರೀಕ್ಷೆಗಳನ್ನು ನಡೆಸುವ ಮುನ್ನವೇ ರದ್ದುಗೊಳಿಸಲಾಗಿದೆ. ಇಂಡಿಯಾ ಟುಡೇದಲ್ಲಿ ಜೂನ್ 26, 24 ವರದಿಯ ಪ್ರಕಾರ 2019ರಿಂದ 19 ರಾಜ್ಯಗಳಲ್ಲಿ ನೀಟ್ UG 2024 ಹೊರತುಪಡಿಸಿ ಕನಿಷ್ಠ 64 ಪ್ರಮುಖ ಪರೀಕ್ಷೆಗಳು ಪ್ರಶ್ನೆ ಸೋರಿಕೆ ಆರೋಪವನ್ನು ಎಲ್ಲರಿಗೂ ಗೊತ್ತಿರೋದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ. ಇದೇ ವರದಿಯ ಪ್ರಕಾರ ಇವುಗಳಲ್ಲಿ 45 ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಾಗಿದ್ದು ಕನಿಷ್ಠ 27 ಪರೀಕ್ಷೆಗಳನ್ನು ರದ್ದುಗೊಳಿಸಲಾಗಿದೆ. ಪ್ರಶ್ನೆ ಪತ್ರಿಕೆಗಳು ಹೇಗೆ ಸೋರಿಕೆ ಆಗುತ್ತವೆ ಎಂಬುದನ್ನು ಕುರಿತು ದ ಕ್ವಿಟ್ ವರದಿಯ ಪ್ರಕಾರ ಪೇಪರ್ ಸೈಟಿಂಗ್, ಪ್ರಿಂಟಿಂಗ್ ಪ್ರೆಸ್, ಸಾರಿಗೆ ಪರೀಕ್ಷೆ ಕೇಂದ್ರ ಮತ್ತು ಪರೀಕ್ಷೆ ಕೊಠಡಿಗಳಲ್ಲಿ ದೌರ್ಬಲ್ಯಗಳನ್ನು ತೋರಿಸುತ್ತಿದೆ. ಇಂಡಿಯಾ ಟುಡೇ ಜೂನ್ 25, 24 ಸ್ಪ್ರಿಂಗ್ ಆಪರೇಷನ್ ಪ್ರಕಾರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಆಪರೇಟರ್ ಒಬ್ಬರ ಇದರ ಮಾದರಿಯಲ್ಲಿ ಜೈಲು, ಬೆಲ್ಲು, ಫೀಲ್ಡ್ ಟ್ರಯಲ್, ಜೈಲು ಜಮೀನು ಮತ್ತು ಅದೇ ಆಟ ಎಂದು ವಿವರಿಸಿದ್ದಾರೆ. ಗುಜರಾತ್ನ ನೇಮಕಾತಿ ಹಗರಣದ ಮಾದರಿಯು ಕುರಿತು ವೈರಲ್ ಆಗಿದೆ. ವರದಿಯ ಪ್ರಕಾರ ಗುಜರಾತ್ 11 ವರ್ಷಗಳಲ್ಲಿ 11 ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಪ್ರಕರಣಗಳನ್ನು ಒಪ್ಪಿಕೊಂಡಿದ್ದ ಇದರಲ್ಲಿ 201 ಆರೋಪಿಗಳಿದ್ದು 10 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಗುಜರಾತ್ ಹೆಡ್ಕರ್ ಪರೀಕ್ಷೆಯಲ್ಲಿ ಕೇವಲ 186 ಹುದ್ದೆಗಳಿಗೆ ಸುಮಾರು 88,000 ಅಭ್ಯರ್ಥಿಗಳು ಹಾಜರಾಗಿದ್ದಾರೆ. ಪೇಪರ್ ಸೋರಿಕೆಯಾದ ನಂತರ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಸರ್ಕಾರದ ವಿದ್ಯಾರ್ಥಿಗಳಿಂದ ಕಠಿಣ ಪರಿಶ್ರಮ ನಿರೀಕ್ಷಿಸುತ್ತಿಲ್ಲ, ಆದರೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಕ್ಷಿಸಲು ಅದಕ್ಕೆ ಸಾಧ್ಯವಾಗುತ್ತಿಲ್ಲ. ಇದು ಎಲ್ಲಾನು ಸೆಂಟ್ರಲ್ ಗೌರ್ಮೆಂಟ್ನ ವಿಫಲತೆಗಳು. ಈ ವಿಫಲತೆಗಳಿಂದ ವಿದ್ಯಾರ್ಥಿಗಳಿಗೆ ನೀಟ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಭಾಳ ಅನಾನುಕೂಲ ಆಗಿದೆ ಮತ್ತು ಅವರಿಗೆ ಮನಸ್ಸಿನ ಒಂದು ದ್ರೋಹಣೆ ಆಗಿ ಅವರು ಈ ಹೊತ್ತಿನವರೆಗೂ ಕೆಲವರೆಲ್ಲ ಸೂಸೈಡ್ ಮಾಡ್ಕೊಳ್ಳೋ ಸ್ಥಿತಿಗೂ ಹೋಗಿದ್ದರು, ಕೆಲವರು ಸೂಸೈಡು ಮಾಡ್ಕೊಂಡಿದ್ದಾರೆ. ಇದರ ಪ್ರಕಾರ 3 ಬೇಡಿಕೆಗಳು ನಮ್ಮ AICCಯಿಂದ ಒಂದು ಇವರಿಗೆ ಯಾರಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ಗೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಪೇಪರ್ ಲೀಕ್ ಮಾಫಿಯಾ ಟೆಂಡರ್ಗಳ ಅಧಿಕಾರಿಗಳು ಮತ್ತು ರಾಜಕೀಯ ರಕ್ಷಣಾ ಜಾಲಗಳೊಂದಿಗೆ ಅವರೊಂದಿಗೆ ಸಂಪರ್ಕ ಬಗ್ಗೆ ತನಿಖೆ ಆಗಬೇಕು. ಪರೀಕ್ಷಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಸುಧಾರಿಸಬೇಕು. ಪೇಪರ್ಸ್ ಕಟಿಂಗ್, ಪ್ರಿಂಟಿಂಗ್, ಸಾರಿಗೆ ಪರೀಕ್ಷೆ ಕೇಂದ್ರಗಳು, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ವೆಂಡರ್ ಒಪ್ಪಂದಗಳನ್ನು ಆಡಿಟ್ ಮಾಡಬೇಕು. ಇನ್ನು ಮುಂದೆ ಯಾವುದೇ ಪೇಪರ್ ಲೀಕ್ ಆಗಬಾರದು. ಈಗ ನಮ್ಮ ಕೂಡದಲ್ಲಿ ಹೆಚ್ಚು ಕಮ್ಮಿ 170 ಮೇಲೆ ಪಟ್ಟು ಸೈಟ್ಗಳು ಏನು ಲೇಔಟ್ ಆಗ್ತದೆ ಅದರಲ್ಲಿ ಸೈಟನ್ನು ರಿಸರ್ವ್ ಮಾಡ್ತೀವಿ. ಆ ರಿಸರ್ವ್ ಮಾಡ್ತಂಥ ಸಂದರ್ಭದಲ್ಲಿ ನಾವು 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಕಾಲ್ ಮಾಡ್ತೀವಿ. ಏನಂತ ಈ ಥರ ಸೈಟ್ ಇದೆ, ಸರ್ಕಾರೇತರ ರಿಜಿಸ್ಟ್ರೇಷನ್ ಸಂಸ್ಥೆಯವರು ಅದು ಅರ್ಜಿ ಹಾಕ್ಕೋಬೋದು ಅಂತ ನಾವು ಪೇಪರ್ ನೋಟಿಫಿಕೇಟ್ ಕೊಡ್ತೀವಿ. ನೋಟಿಫಿಕೇಟ್ ಕೊಟ್ಟ ಮೇಲೆ ನಮಗೆ ಸಭೆ, ನಾವು ಸಾಮಾನ್ಯ ಸಭೆ ಕರಿತೀವಿ. ಸಾಮಾನ್ಯ ಸಭೆಗೆ ಯಾವುದು ಅರ್ಜಿ ಬಂದಿದೆ ಅದನ್ನು ಪರಿಗಣನೆಗೆ ತಗೋತೀವಿ. ನಮ್ಮದು ಉದ್ದೇಶ ಇಷ್ಟೇ. 170ಕ್ಕೆ ಮೇಲ್ಪಟ್ಟು ನಿವೇಶನ ಇವತ್ತು ಚಿಕ್ಕಬಳ್ಳಾಪುರ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಯಾವುದೂ ಸರ್ಕಾರಕ್ಕೆ ಅಷ್ಟು ಬಿಟ್ಟರೆ ಬೇರೆ ಖಾಸಗಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆಗಳಾಗಿರ್ಬೋದು, ರಿಕ್ರಿಯೇಷನ್ ಸಂಸ್ಥೆಗಳಾಗಿರ್ಬೋದು, ಯಾರೂ ಅರ್ಜಿ ತಗೊಂಡ್ಕೊಟ್ಟಿಲ್ಲ ಇಲ್ಲಿ ತನಕ.
ಪರಿಶ್ರಮ ನೀಟ್ ಅಕಾಮಿಡೇಷನ್ನಿಂದ ನಮ್ಗೆ ಅರ್ಜಿ ಕೊಡೋವಾಗ್ಲೇ ಆ SR ರೇಟ್ಗೆ 10% DD ತೆಗೆದು ಅರ್ಜಿ ಕೊಡಬೇಕು. ನಮ್ಮ ಸಭೆಗೆ ಮೊದಲೇ 10% DD ಸಮೇತ ಅವ್ರು ಕೊಟ್ಟಿರೋದ್ರಿಂದ ನಾವು ಆ ಸಮಿತಿಗೆ ಮಂಜೂರು ಮಾಡಿದ್ದೀವಿ. ನಾವು ಏನು ನಮ್ಮ ಕೂಡ ಇದರಲ್ಲಿ ನಾರ್ಮ್ಸಲ್ಲಿ ಏನು ಗೈಡ್ಲೈನ್ಸಲ್ಲಿ ಇದೆಯೋ ಆ ಗೈಡ್ಲೈನ್ಸ್ ಪ್ರಕಾರ ನಾವು ಕೊಟ್ಟಿದ್ದೀವಿ. ಎಷ್ಟು ಮಾಡಿದ್ದೀರಿ ಸರ್? ಏನು ಪರಿಶ್ರಮಕ್ಕೆ ಎಷ್ಟು ಸ್ಕ್ವೇರ್ ಫೀಟ್ ಮಂಜೂರು ಮಾಡಿ? 24,480 ಚಿಲ್ಲರೆ ಸ್ಕ್ವೇರ್ ಮೀಟರ್ ಬಂದು 2,270 ಸ್ಕ್ವೇರ್ ಮೀಟರ್ ಒಟ್ಟು ಎಷ್ಟು ಸೈಟ್ ಆಗುತ್ತೆ? ಸೈಟ್ ಅಲ್ಲ, ನೀವು ಸೈಟ್ ಅಲ್ಲ, ಜಾಗ 2,000 ಸೈಟ್ ಲೆಕ್ಕ ಬರಲ್ಲ. ಅದು CA ಜಾಗ ಎಷ್ಟು ಸ್ಕ್ವೇರ್ ಮೀಟರ್ ಇದೆ ಅಂತ ಅದು ನಮ್ಮ ಯಾರು ಲೇಔಟ್ ಮಾಡ್ತಾರೆ ಅವರು ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಪ್ರಾಧಿಕಾರ. ಇದು ಸಾಮಾನ್ಯ ಸಭೆಯಲ್ಲೇ ಚರ್ಚೆ ಆಗಿಲ್ಲ. ಹಿಂದೆಯವರೆಲ್ಲೂ ಕೂಡ ಅರ್ಜಿ ಕೊಟ್ಟಿದ್ರು ಕೂಡ ಇದೇ ಥರದ ಅರ್ಜಿಗಳನ್ನು ಪಕ್ಕಕ್ಕೆ ಬಿಟ್ಟು ಶಾಸಕರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಬೇಗ ಮಂಜೂರು ಮಾಡಿದ್ದಾರೆ. ಶಾಸಕರಾಗಲಿ ಸಾರ್ವಜನಿಕರಾಗಲಿ ಯಾರೇ ಆಗಿರಲಿ, ಈಗ ನಾರ್ಮ್ಸ್ ಏನಿದೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ. ಶಾಸಕರಾಗಿರ್ಬೋದು, ಬೇರೆಯವ್ರದ್ದಾಗಿರ್ಬೋದು, ನಾವು ಯಾವುದೇ ನಮ್ಮ ಒಂದು ವ್ಯಾಪ್ತಿ ಮೀರಿ ನಮ್ಮ ಗೈಡ್ಲೈನ್ಸ್ ಮೀರಿ ಯಾವುದು ಮಾಡಿಲ್ಲ. ನಾವು ಯಾರು ಅರ್ಜಿ ಕೊಟ್ಟಿರ್ತಾರೆ ನಮ್ಮ ಸಭೆಗಿಂತ ಮೊದಲು ಯಾರು ಅರ್ಜಿ ಸಮೇತ SR ರೇಟ್ಗೆ 10% DD ಕೊಟ್ಟಿರೋದು ಮಾತ್ರ ನಾವು ಅದನ್ನು ಮೆನ್ಷನ್ ಮಾಡಿರ್ತೀವಿ. DD ತೆಗೆದಿರೋ ಡೇಟು, ಅರ್ಜಿ ಕೊಟ್ಟಿರೋ ಡೇಟು, ನಮ್ಮ ಪ್ರಾಧಿಕಾರ ಸಭೆ ಡೇಟು ಎಲ್ಲ ಇರ್ತದೆ. ಸರ್ಕಾರ ಏನು ನಮ್ಗಿನ್ನೂ ಇದು ನ್ಯಾಯಾಲಯದಿಂದ ನಮಗೇನು ಇನ್ನೂ ನೋಟಿಸ್ ಏನು ಬಂದಿಲ್ಲ. ಬಂದ ಮೇಲೆ ನಾವು ಪರಿಶೀಲನೆ ಮಾಡ್ತೀವಿ. ನಾವು ಏನು ಸಂಬಂಧಪಟ್ಟ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಒದಗಿಸ್ತೀವಿ. ಸರ್, ಉಚ್ಚ ನ್ಯಾಯಾಲಯ ಯಾವ ಆಧಾರದ ಮೇಲೆ ಈ ಒಂದು ಪ್ರಕರಣದಲ್ಲಿ ತಡೆ ಆಜ್ಞೆ ಕೊಟ್ಟಿದೆ?